ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮೇಲ್ನೋಟಕ್ಕೆ ಎಷ್ಟು ಶಿಸ್ತು ಕಾಣುತ್ತೆ ಅಂತ ಬಿಜೆಪಿಯಲ್ಲಿ, ತಳಮಟ್ಟದಲ್ಲಿ ಇದು ಎಷ್ಟರ ಮಟ್ಟಿಗೆ ಅಂದರೆ ಸರ್ ಬಿಜೆಪಿಯ ತಳಮಟ್ಟದ ಕಾರ್ಯಕರ್ತರ ಧ್ವನಿಯಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮಂಥ ದೊಡ್ಡ ದೊಡ್ಡ ನಾಯಕರು ಬಿಜೆಪಿ ಅಂದರೆ ನಾನು ಅಂದರೆ ಬಿಜೆಪಿ ಅಂತಿರ್ತಾರಲ್ಲ, ಅವ್ರಿಗೆ ಅಪಮಾನ ಮಾಡ್ತಿದ್ದೀರಿ ಇಂಥ ಬೆಳವಣಿಗೆಗಳಿಂದ ಅಂತ. ನೋಡಿ, ಶಿಸ್ತಿನ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಬಗ್ಗೆ ಎರಡು ಅನುಮಾನ ಇಲ್ಲ. ಪಕ್ಷದಲ್ಲಿ ನಿಷ್ಠೆ ಇರುವಂಥದ್ದೇ ಇದೆ, ನಿಷ್ಠೆ ಇದೆ. ಅಪ್ರಾಮಾಣಿಕರು ವಿರಳವಾಗಿ ಅಲ್ಲಿ ಇಲ್ಲಿ ಇರ್ತಾರೆ. ಅದನ್ನೇ ನಾವು ದೊಡ್ಡ ಮಟ್ಟದಲ್ಲಿ ಅದೇ ನಮ್ಮ ಪಕ್ಷ ಅಂತ ಹೇಳೋಕ್ಕಾಗಲ್ಲ. ಸಣ್ಣದೇ ಇರ್ತಾರೆ, ಅಂಥ ಅರಗಿಸ್ಕೊಳ್ಳೋ ಶಕ್ತಿ, ಅದನ್ನು ಮೀರಿ ಬೆಳೆಯುವಂಥ ಶಕ್ತಿ ನಮಗಿದೆ. ಖಂಡಿತ ಇಂಥ ದ್ರೋಹ ಬಗ್ಗೆ ಅಂತ ಕೆಲಸಗಳು ನಡೆಯುತ್ತೆ. ಹಾಗಾಗಿ ಇದನ್ನೆಲ್ಲ ಎಲ್ಲರನ್ನೂ ಸೇರಿಸಿ ಸಾರಾಸಾಟಾಗಿ ಹೇಳೋಕ್ಕಾಗಲ್ಲ. ಇಂಥ ತಪ್ಪು ಒಪ್ಪುಗಳಾದಾಗ ಪಕ್ಷ ಇದನ್ನು ಎದುರಿಸಿ ಸುಧಾರಿಸಿ ಅಥವಾ ಇದನ್ನು ಸರಿಪಡಿಸ್ಕೊಳ್ಳೋಂಥ ಶಕ್ತಿ ನಮಗಿದೆ. ಖಂಡಿತ ಇದು ಮಾಡ್ಕೋತೀವಿ. ಶಿಸ್ತಿನ ಬಗ್ಗೆ ಎರಡು ಮಾತಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಂದರೆ ಶಿಸ್ತಿನ ಪಕ್ಷ. ಪಕ್ಷವನ್ನು ಮೀರಿ ವ್ಯಕ್ತಿಗಳು ಯಾರೂ ಏನಿಲ್ಲ. ಪಕ್ಷ ಚೌಕಟ್ಟು ಬೇರೆ ಪಕ್ಷದಲ್ಲಿ ಇರ್ಬೋದು, ನಮ್ಮ ಪಕ್ಷದಲ್ಲಿ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಹಾಗಾಗಿ ಪಕ್ಷ ಚೌಕಟ್ಟಿನಲ್ಲಿ ಎಲ್ಲರೂ ಇರುವಂಥದ್ದು ಇರ್ತಾರೆ. ಹಾಗಾಗಿ ಆ ಫ್ರೇಮ್ವರ್ಕಲ್ಲಿ ಎಲ್ಲರೂ ಕೆಲಸ ಮಾಡೋವಂಥದ್ದಾಗುತ್ತೆ. ಸೊ ಇಂಥದ್ದು ಏನೇ ತಪ್ಪುಗಳು ಆಗಿದ್ರೂ ಇದನ್ನು ಸರಿಪಡಿಸ್ಕೊಳ್ಳೋಂಥದ್ದು ಆಗುತ್ತೆ ಮತ್ತು ಮುಂದಿನ ದಿನದಲ್ಲಿ ಮುಂದೆ ಸಾಗುವಂಥದ್ದು ಆಗುತ್ತೆ. ಈಗ 2 ನಿಮಿಷ ಮಾತಾಡಬೇಕಾದ್ರೆ ಶಿಸ್ತು ಅನ್ನೋದು ಬಂತು ಸರ್, ಇನ್ನೊಂದು ಅವಕಾಶ ಅನ್ನುವಂಥ ವಿಚಾರಗಳು ಬಂತು. ಈಗ SIR ಆಗ್ತಿದೆ ಸರ್. SIR ಆಗಬೇಕಂದ್ರೆ SIR ಆಗಬೇಕು, ಡೇಟಾ ಕಲೆಕ್ಟ್ ಮಾಡಬೇಕು. ಆದರೆ ಕರಪತ್ರಗಳಲ್ಲಿ ತೇಜಸ್ವಿ ಸೂರ್ಯ ಅವರು ಮತ್ತು CK ರಾಮಮೂರ್ತಿ ಅವರ ಫೋಟೋಗಳನ್ನು ಹಂಚೋ ಮೂಲಕ ಮುಂದಿನ ಎಲೆಕ್ಷನ್ಗೆ BJP ಈಗಲೇ ತಯಾರಿ ಮಾಡ್ತಿದೆಯೇನೋ ಅಂತ. ಹಾಗೇನಿಲ್ಲ, ಎಲೆಕ್ಷನ್ ಇರೋದು ನಮ್ಮ ಮುಂದಕ್ಕೆ, ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಇರೋದು 28, 29ಕ್ಕೆ ಇರುವಂಥದ್ದು. ಇಲ್ಲೇನಂದರೆ ಭಾಳ ಮುಖ್ಯವಾಗಿ ಏನೊಂದು ಮತದಾರನಿಗೆ ಅಥವಾ ನಾಗರಿಕನಿಗೆ ಏನನ್ನು ಮಾಡಬೇಕು ಅಂತಂದರೆ ಏನು ವಿಚಾರ ಅಂದರೆ ಮುಖ್ಯವಾಗಿ ಏನೆಲ್ಲ ದಾಖಲೆಗಳು ಕೊಡಬೇಕು, SIR ಅಂದರೆ ಏನು ಎಕ್ಸ್ಪ್ಲೇನ್ ಮಾಡೋವಂಥದ್ದು, ಈ ಪ್ಯಾಂಪ್ಲೆಟ್ಗಳು ಮಾಡೋವಂಥದ್ದಾಗಿದೆ. ಪ್ಯಾಂಪ್ಲೆಟ್ನಲ್ಲಿ SIR ಅಂದರೆ ಏನು, ಯಾತಕ್ಕಾಗಿ ಪ್ರಕ್ರಿಯೆಯನ್ನು ಮಾಡ್ತಿದ್ದೀವಿ, ಏನೆಲ್ಲ ನೀವು ದಾಖಲೆಗಳನ್ನು ಕೊಡಬೇಕು, ಏನೇನು ಮಾಡಬೇಕು ಅಂತ ತಿಳಿಸುವಂಥದ್ದು ಒಬ್ಬ ಚುನಾಯಿತ ಪ್ರತಿನಿಧಿಗಳಾಗಿ. ಇವರೇನೋ ಯಾರೋ ಒಂದು ರಾಜಕೀಯ ಪಕ್ಷದಲ್ಲಿ ಸ್ಥಾನಮಾನ ಇಲ್ಲ, ಚುನಾಯಿತ ಪ್ರತಿನಿಧಿಗಳು ಅಂದರೆ ನಾವು ಜನರ ಪ್ರತಿನಿಧಿಸುವಂಥವ್ರು. ನಾವು ಪ್ರತಿನಿಧಿಸುವಂಥವ್ರು ತಿಳಿಸ್ಬೇಕಲ್ಲ, ಯಾರೇನು ಬರ್ತಿದ್ದಾರೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ವಲ್ಲ. ಏನು ಪ್ರಕ್ರಿಯೆ ನಡೀತಿದೆ, ಏನಾಗ್ತಿದೆ, ಏನು ಬಿಡ್ತಿದೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಮನೆ ಮಕ್ಕಳೆಲ್ಲ, ಮನೆ ವ್ಯಕ್ತಿಗಳೇ ಎಲ್ಲರೂ ಇದನ್ನು ಗಮನಿಸಬೇಕು. ಅಂದರೆ ಸೆಲ್ಫ್ ಎಕ್ಸ್ಪ್ಲನೇಟರಿ ಆದಂಥ ಇಂಥ ಪ್ಯಾಂಪ್ಲೆಟ್ಗಳು ಕೊಡಬೇಕು. ಈ ಪ್ಯಾಂಪ್ಲೆಟ್ಗಳಲ್ಲಿ ನನ್ನ ಪ್ರಕಾರ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಅದರಲ್ಲೇನು ತಪ್ಪು ಕಾಣುವಂಥದ್ದಿಲ್ಲ. ಏನಾದ್ರು ತಪ್ಪಿದ್ರೆ ಖಂಡಿತ ಅದನ್ನು ಮಾಡೋವಂಥದ್ದು ಪ್ರಶ್ನೆ ಇಲ್ಲ. ರೈಟ್. BJP ನಾಯಕರು ಇರೋದ್ರಿಂದಾಗಿ ಅಯೋಧ್ಯೆ ಬಗ್ಗೆ ಮಾತಾಡಿಲ್ಲ ಅಂದರೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಸರ್. ಅಯೋಧ್ಯೆ, ಹುಂಡಿ ಕಳ್ಳತನ, ದೇವರ ದುಡ್ಡು, ರಾಮನ ದುಡ್ಡು, ರಾಮ ನಮ್ಮ ಭಾರತದ ಸನಾತನ ಧರ್ಮದ ಅಸ್ಮಿತೆ ಅಂದಾಗ ಪ್ರಧಾನಮಂತ್ರಿಯವ್ರು ಮಾತಾಡಲಿಲ್ಲ. ಏಕೆಂದರೆ ರಾಮ ಮಂದಿರ ಕಟ್ಟಬೇಕು ಅಂದವರು, ಕಟ್ಟಬೇಕಾದವರು, ಕಟ್ಟಿದವರು ಅವರು, ಎಲ್ಲ ಒಂದು ಕ್ರೆಡಿಟ್ ತಗೊಂಡಾಗ ಇಂಥ ಪ್ರಶ್ನೆಗಳಿಗೆ ಉತ್ತರ ಅವ್ರು ಕೊಡಲಿಲ್ಲ ಅಂದರೆ ಹೆಂಗೆ ಅಂತ ನೋಡಿ. ಭಾಳ ಮುಖ್ಯವಾಗಿ ಏನೊಂದು ಆಪಾದನೆ ಬಂದಾಗ ತಕ್ಷಣ ಉತ್ತರ ಪ್ರದೇಶದ ಸರ್ಕಾರ ಯೋಗಿ ಆದಿತ್ಯನಾಥ್ ಅವರು SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಏನು ಮುಚ್ಚಾಕಿಲ್ವಲ್ಲ, ಇದೇನು ಇಡೀ ಕೇಸ್ನೇನು ಮುಚ್ಚಾಕಕ್ಕೆ ಹೋಗಿರಲಿಲ್ಲ, ಅದನ್ನು ಏನು ಆಗಿಲ್ಲ ಅಂತ ಕವರಪ್ ಮಾಡೋಕ್ಕೆ ಹೋಗಿಲ್ಲ, ಅದನ್ನು ತನಿಖೆ ಮಾಡಿಸ್ತಾರೆ. ಈ ರೀತಿ ಇವತ್ತು ಯಾವ ಥರ ಮಾಡ್ತಾರೆ ಇವರು ಕಾಂಗ್ರೆಸ್ನವರು, ಈ ರೀತಿ ಅಚ್ಚುಕಟ್ಟಾಗಿ ತನಿಖೆನ ಮಾಡಿಸಿ ಯಾರೇ ತಪ್ಪಿಸ್ತಿರಿದ್ರು ಅವ್ರನ್ನ ಅರೆಸ್ಟ್ ಮಾಡೋವಂಥದ್ದು, ರೈಡ್ ಮಾಡೋವಂಥದ್ದು, ಇನ್ನೂ ತನಿಖೆ ಮುಂದುವರ್ಸ್ಕೊಂಡು ಹೋಗ್ತಿರೋಂಥದ್ದು, ಮೂಲಕ್ಕೆ ಹೋಗ್ತಿರೋಂಥದ್ದು, ಎಲ್ಲೇ ಏನೇ ನಡೆದಿರೋ ಘಟನೆ ಎಲ್ಲಿಗೆ ಬೇಕಾದ್ರೂ ರೀಚ್ ಆಗಿ ಬಹಿರಂಗಪಡಿಸ್ಲಿಕ್ಕೆ, ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಕೊಡಲಿಕ್ಕೆ ಈ SIT ತನಿಖೆ ಆಗಿ ಈ ದಿಕ್ಕಿನಲ್ಲಿ ಕ್ರಮ ವಹಿಸುವಂಥದ್ದಾಗ್ತಿದೆ. ಪಾರದರ್ಶಕವಾಗಿ ಕ್ರಮವನ್ನು ತನಿಖೆ ವರದಿ ಆಚೆ ಬರಲಿ, ತನಿಖೆ ನಡೀತಿದೆ. ತನಿಖೆ ಮುಂಚೆನೇ ನಾವೇ ತನಿಖೆನ ವರದಿ ನೀಡೋಕ್ಕಾಗ್ತದೆ. ಈ ದಿಕ್ಕಲ್ಲಿ ಅವರ ನಡೆ ಮತ್ತು ಕ್ರಮಗಳು ಭಾಳ ಸ್ಪಷ್ಟವಾಗಿದೆ. ಎಲ್ಲೂ ಮುಚ್ಚಾಕುವಂಥದ್ದು ಏನು ನಡೀತಿಲ್ಲ. ಸೊ ಯಾರು ಇವಾಗ ವ್ಯಕ್ತಿಗಳು ಅಲ್ಲಿ ತೊಡಗಿರೋಂಥವ್ರು, ಕೌಂಟಿಂಗ್ನಲ್ಲಿ ತೊಡಗಿದಂಥವ್ರು ಔಟ್ಸೋರ್ಸ್ ವ್ಯಕ್ತಿಗಳು, ಬ್ಯಾಂಕಿಂದನೂ ಇದ್ದರು, ಬ್ಯಾಂಕಿಂದ ಏನು ಬ್ಯಾಂಕಿಗೆ ಇದು ಕೊಡೋವಂಥದ್ದಾಗಿತ್ತು. ಈ ಉಂಡಿ ಕಾಸನ್ನು ಕಲೆಕ್ಷನ್ ಮಾಡೋ ಇದು ಕೌಂಟಿಂಗ್ ಮಾಡೋವಂಥದ್ದಿದೆ. ಸೊ ಇನ್ನು ನನಗೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇನ್ನೇನು ನೀಟಾಗಿ ಯಾರ್ಯಾರಿಗೆ ಏನೇನು ಡ್ಯೂಟಿ ಅಸೈನ್ ಆಗಿತ್ತು, ಈ ಕೌಂಟಿಂಗ್ ಮಾಡೋರು ಯಾರು ಜವಾಬ್ದಾರಿ ತೊಗೊಂಡಿದ್ರು, ಇದನ್ನು ಡೆಪಾಸಿಟ್ ಮಾಡೋರು, ಈ ರೀತಿ ಎಲ್ಲ ಜವಾಬ್ದಾರಿಗಳನ್ನು ಏನು ಒಪ್ಪಂದಗಳಾಗಿತ್ತು ಆ ಬ್ಯಾಂಕು ಮತ್ತು ಇವ್ರ ಮಧ್ಯದಲ್ಲಿ ಅನ್ನೋಂಥದ್ದೆಲ್ಲ ನೋಡಿ ತನಿಖೆ ಆಗ್ತಿದೆ. ತನಿಖೆ ಆಗಲಿ.